ಗುಂಡ್ಲುಪೇಟೆ ತಾಲೂಕಿನಲ್ಲಿ ಗಾಂಜಾ ಡ್ರಗ್ಸ್ ಮಾಫಿಯಾ ಮಿತಿ ಮೀರಿದ್ದು, ಇದರಿಂದಲೇ ತಾಲೂಕಿನಲ್ಲಿ ಕೊಲೆ ಸುಲಿಗೆ ನಡೆಯುತ್ತಿದ್ದು, ಇದನ್ನು ತಡೆಯಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಗಲಾಟೆ ನಡೆದಿದ್ದು, ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಪೊಲೀಸರು ದೂರು ದಾಖಲಿಸುವಾಗ ಪ್ರಕರಣವನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ಆತನ ಕುಟುಂಬದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಪೊಲೀಸರು ಮಾಡಬೇಕು. ಆದರೆ ಇವರು ರಾಜಕೀಯ ಬಣ್ಣ ಬಳಿದು ಮಾತನಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ತಿಳಿಸಿದ್ದಾರೆ. ಅಲ್ಲೇ ಮಾಡಿ ಅವನು ಗಟ್ಟಿಯಾಗಿದ್ದಕ್ಕೆ ಅದು ತಡ್ಕೊಂಡ ಅಲ್ಲಿ ಒಂದು ಸ್ವಲ್ಪ ಆ ಪ್ರಮಾಣದಲ್ಲಿ ಅವನಿಗೆ ಏಟು ಹೊಡೆದಂಥದ್ದು. ಅದಾದಮೇಲೆ ಅವ್ನು ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಅವನಿಗೆ ಪ್ರಾಣ ಹೋಗಿದೆ. ಮನೆಯಲ್ಲಿ ಅವನಿಗೆ ಕಿವಿ ರಕ್ತ ಬಂದಿದೆ, ಅಲ್ಲಿ ಅವನು ಉಸಿರುಗಟ್ಟೋದ್ರಲ್ಲಿ ಆಗಿದೆ ಅವನಿಗೆ. ಅದಾದಮೇಲೆ ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಸ್ಟೇಷನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ. ನಮಗೆ ಇನ್ನೊಂದು ಅನುಮಾನ ಇದೆ, ಇಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಗಾಂಜಾ ನಡೀತಾ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ನಮ್ಮ ಪೊಲೀಸ್ನವರು ಅದನ್ನು ಹತೋಟಿಗೆ ತರಲಿಕ್ಕೆ ನೋಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಇದು ಆಡಳಿತದ ವೈಫಲ್ಯ. ಇದು ನಮ್ಮ ಪೊಲೀಸ್ನವರು ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ನಿಜವಾಗ್ಲೂ ವಿಫಲರಾಗಿದ್ದಾರೆ. ಇದಕ್ಕೆ ಗಲಾಟೆ ಕಾರಣ ಏನು ಅಂತಂದರೆ ಹೇಳ್ತಾರೆ, ಈಗ ಗಾಂಜಾದೊಂದು ದೊಡ್ಡ ಸಮಸ್ಯೆ. ಇದು ಗಾಂಜಾ ಹೊಡೆದಂಥವ್ನಿಗೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ಅವ್ನಿಗೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾನೆ ಅವನು. ಅಂತ ಒಂದು ಸೀರಿಯಸ್ ಆಗಿ ಇದನ್ನು ತಗೋಬೇಕಾದಂಥ ಇಶ್ಯೂ ಇದು. ಶಿವ ಮೇಲೆ ಹಲ್ಲೆ ಮಾಡಿರೋಂಥವ್ರನ್ನ ಎಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನನ ಅರೆಸ್ಟ್ ಮಾಡಬೇಕಾಗಿದೆ ಇವತ್ತು. ಯಾವುದು ನೀವು ಒಬ್ಬರನ್ನ ಇಬ್ಬರನ್ನ ನೀವು ಮಾಡಿ ಅದಕ್ಕೆ ಕೈ ತೊಳ್ಕೊಡೋದ್ರಲ್ಲಿ ಅಲ್ಲ. ಇದು ಪ್ರಾಮಾಣಿಕವಾಗಿ ಅವನಿಗೆ ಪರಿಹಾರ ಕೊಡೋದ್ರಲ್ಲಿ ಆಗಬೇಕಾಗಿದೆ. ಒಂದು ಕೊಲೆ ಆದಂಥದ್ದು ಇದು ಸಣ್ಣ ಪುಟ್ಟದೇನಲ್ಲ. ಇದು ಅಲ್ಲಿ ಸ್ಪಾಟಲ್ಲಿ ಸತ್ತೋದ್ರೆ ಮಾತ್ರ ಕೊಲೆ ಅಲ್ಲ. ಮನೆಯಲ್ಲಿ ಹೋಗಿ ಅವ್ನು ಸತ್ತಿದ್ರು ಅವ್ರು ಹೊಡೆದಿದ್ದ ಕಾರಣಕ್ಕೋಸ್ಕರ ಸತ್ತಿರುವಂಥದ್ದವನು. ಅವ್ರು ಪರಿಹಾರ ಕೊಡ್ತೀನಿ ಅನ್ನೋದ್ರಲ್ಲಿ ಈಗಾಗಲೇ ಮೇಲಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಅವನು ತಿಳಿಸುವಂಥದ್ದು ಆಗಬೇಕಾಗ್ತದೆ. ಒಬ್ಬ ಬಡವನಿಗೆ ನ್ಯಾಯ ಸಿಕ್ಕಂಥದ್ದು ಆಗಬೇಕಾಗ್ತದೆ. ಒಬ್ಬ ಅವನು ಗುಂಡ್ಲುಪೇಟೆಯಲ್ಲಿ ನ್ಯಾಯ ಕೇಳಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಹೋದಂಥ ಸಂದರ್ಭದಲ್ಲಿ ನಾಗರಿಕರು ಒಬ್ಬ ಶಾಸಕರಿಗೆ ಕರೆ ಮಾಡಿ, ಈ ಥರ ಆಗಿದೆ, ಇನ್ಸಿಡೆಂಟ್ ಹಿಂಗೆ ಘಟನೆ ಆಗಿದೆ, ನೀವು ಬಂದು ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಒಬ್ಬ ಶಾಸಕ ಎಷ್ಟು ಸಮಾಧಾನವಾಗಿ ಒಂದು ಸಾವನ್ನ ಬಗ್ಗೆ ಅವನು ಅದನ್ನು ವಿಮರ್ಶೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ಬೇಕಾದಂಥ ಜವಾಬ್ದಾರಿ ಅವ್ರದ್ದು, ಶಾಸಕರದ್ದು. ಆದರೆ ಈ ಶಾಸಕರಿಗೆ ತಿಳುವಳಿಕೆನೇ ಇಲ್ಲ ಪಾಪ. ನಿಮಗೆ ನೀವು BJP ಕರ್ಕೊಂಡೋಗಿ ಹೋರಾಟ ಮಾಡ್ತಿದ್ದೀರಿ ಅನ್ನೋದ್ರಲ್ಲಿ ಫೋನಲ್ಲಿ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳುವಂಥ ಮಾತನಾಡ್ತಾರೆ. ಅಲ್ಲಿ ಒಂದು ಪರಿಜ್ಞಾನ ಇಲ್ಲ. ಸಾವುಗಳಲ್ಲಿ ವಿಚಾರದಲ್ಲಿ ರಾಜಕೀಯ ತರಬಾರ್ದು ಅನ್ನೋದ್ರಲ್ಲಿ ಪರಿಜ್ಞಾನ ಇರುವಂಥ ವ್ಯಕ್ತಿ. ಅಲ್ಲಿ ಅವರೆಲ್ಲ ಸೇರಿರುವಂಥದ್ದು ಅಲ್ಲಿ ಎಲ್ಲ ಪಕ್ಷ ಬರದೇ ಇಲ್ಲ. ಅಲ್ಲಿ ಒಬ್ಬ ಹಿಂದೂ ಹುಡುಗ, ಒಬ್ಬ ಬಡವ ಕೂಲಿ ಕಾರ್ಮಿಕ ಅಲ್ಲಿ ಪಬ್ಲಿಕ್ ಜಾಗದಲ್ಲಿ ಏಳು ತಿಂದು ಈ ಥರ ಸಾವಾಗಿದೆ ಅವನಿಗೆ. ಹಾಗಾಗಿ ನ್ಯಾಯ ಕೊಡಿಸಿ ಅಂತ ಕೇಳೋವಂಥ ಸನ್ನಿವೇಶದಲ್ಲಿ ನೀವು BJP ಕರ್ಕೊಂಡು ಹೋರಾಟ ಮಾಡ್ತೀನಿ ಅನ್ನೋದ್ರಲ್ಲಿ ಮಾತಾಡ್ತಾರೆ ಅಂತಂದ್ರೆ ಒಬ್ಬ MLA. ಇದಕ್ಕಿಂತ ಅವಿವೇಕಿತನ ಇನ್ನೇನಿದೆ ಹೇಳಿ? ಇದಕ್ಕಿಂತ ಇನ್ನೇನು ಅವಿವೇಕಿತನ ಇದೆ? ಅಂತ ಒಂದು ತಿಳುವಳಿಕೆ ಇದ್ದಿರುವಂಥ ಸ್ವಭಾವ ಇರುವಂಥ ಶಾಸಕ, ಒಬ್ಬ ಹಿಂದೂ ವ್ಯಕ್ತಿ, ನಾಗರಿಕ, ಅವನಿಗೊಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಇಂಥವರೇ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದನ್ನು ಮಾಡಬೇಕಾದಂಥ ಧರ್ಮ ಇದು. ಇವತ್ತು ನೋಡಿ, ನಿನ್ನೆ ಸಂಜೆ ಎಲ್ಲ ಹಿಂದೂಪರ ಹೋರಾಟಗಾರರು ಎಲ್ಲ ಒಂದು ಪ್ರಗತಿಪರ ಚಿಂತನೆ ಇರುವಂಥವರು ಸೇರಿ ಅವರಿಗೊಂದು ಶಾಂತಿ ಸಿಗಲಿ ಅಂತೇಳಿ ಒಂದು ಮೆಣಸುಬತ್ತಿ ಮೆರವಣಿಗೆಯನ್ನು ಮಾಡಿದ್ರು.
ಆ ಥರದಲ್ಲಿ ಆ ಥರ ಒಂದು ಕನ್ಸನ್ನು ತೋರಿಸ್ತಾ ಇದ್ದಾರೆ, ಬೇರೆಯವರು ಕನ್ಸನ್ನು ತೋರಿಸ್ತಾ ಇದ್ದಾರೆ ಅವರ ಒಂದು ಇದನ್ನು. ಆದರೆ ಒಬ್ಬ ಜವಾಬ್ದಾರಿ ಇರುವಂಥ ಶಾಸಕರು ಈ ಥರ ನಡವಳಿಕೆ ನಿಜವಾಗ್ಲೂ ಖಂಡನೀಯ ಅನ್ನೋ ಥರದಲ್ಲಿ ಇವತ್ತು ನಾನು ಸ್ವಲ್ಪ ಹೇಳ್ಬೋದಾಗಿತ್ತು, ಒಂಗಳಿದ ವಿಚಾರ ಮಾತಾಡ್ಬೋದಾಗಿತ್ತು, ಆದರೆ ಡೈವರ್ಟ್ ಆಗುತ್ತೆ ಬೇಡದು. ಇದು ನಡವಳಿಕೆಯನ್ನು ಜನ ಗಮನಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿರಲಿ ಅಂತ ಒಂದು ಒತ್ತಾಯ ಆಗಬೇಕು, ಸರಿಯಾಗಿ ನಡ್ಕೊಬೇಕು ಅನ್ನೋದು.